3 ವರ್ಷ ಆದ್ಮೇಲೆ ನನಗೆ ಪೇಮೆಂಟ್ ಬಂದಿದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಯಾವಾಗ ನನಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಅಂತ ಕಾಯ್ತಾನೆ ಇದ್ದೆ ಹೇಳ್ಬೋದು. ಬಟ್ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಪೇಮೆಂಟ್ ಬರುತ್ತೆ ಅಂತ ನನ್ನಿಂದ ಬಂತು. ಎಷ್ಟು ಬಂತು ಅಂತ ಕ್ಲಿಯರ್ ಆಗಿ ಇವಾಗ ಹೇಳ್ತೀನಿ. ಎಲ್ಲ ಸೇರಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 4 months ಆಗ್ತಾ ಬಂತು ಅಂತ ಒಂದ್ ಒಳ್ಳೆ ಪೇಮೆಂಟ್ ಬಂತು ಅಂತ ಡೆಫಿನೆಟ್ಲಿ ಐ ಆಮ್ ಗೋನಾ ಟೆಲ್ ಯು ಗೈಸ್. ಸೊ ಅದನ್ನಂತೂ ಮಿಸ್ಸೇ ಮಾಡಲ್ಲ. ಸೊ ಆದಷ್ಟು ಎಫರ್ಟ್ಸ್ ಹಾಕಿ ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ಫೈನಲ್ ಆಗಿ ಏನು ಅಂತ ಹೇಳಿದ್ರೆ, ನಾನು ವಿಡಿಯೋನ ಫಿಲ್ಮ್ ಮಾಡಿ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ತೀನಿ. ಆ ಖುಷಿನ ನಿಮ್ಗಳ ಜೊತೆನೂ ಸಹ ಹಂಚ್ಕೊಳ್ತೀನಿ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ನನ್ನ ಸ್ಯಾಲರಿ ಬಗ್ಗೆ ಮಾತಾಡ್ತಿದ್ದೀನಿ. ಯಾವ ಸ್ಯಾಲರಿ ಏನು ಅಂತ ಎಲ್ಲ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ತಮ್ಮನೇಲಿ ನೋಡಿ ಸ್ವಲ್ಪ ಏನಾದರೂ ಶಾಕ್ ಆಗಿದ್ದೀರಾ. ಸೊ ಲೆಟ್ ಮಿ ಕ್ಲಿಯರ್ ಆಲ್ ಆಫ್ ದೋಸ್ ಕ್ವೆಶನ್ಸ್ ಆರ್ ಕ್ವೆರೀಸ್ ಆರ್ ಕನ್ಫ್ಯೂಷನ್ಸ್ ವಾಟ್ ಎವರ್ ಇಟ್ ಇಸ್ ಎಲ್ಲದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಬಂದಿದೆ ಅಂತ ಹೇಳಿದ್ರೆ ನಾನು ಹಿಂದಿನ ಎಲ್ಲ ವಿಡಿಯೋಸ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬಿಕಾಸ್ ನನ್ನ ಡೈಲಿ ವ್ಲಾಗ್ಸ್ ಅಂಡ್ ನನ್ನ ಡೈಲಿ ಲೈಫು, ನನ್ನ ರುಟೀನ್ಸ್ ಹೇಗಿರುತ್ತೆ ಎಲ್ಲದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ಮೇನ್ ಟಾಪಿಕ್ಗೆ ಹೋಗೋಣ. ಸೊ ಏನು ಅಂತ ಹೇಳಿದ್ರೆ, ಸೊ ನನ್ನ ಸ್ಯಾಲರಿ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಯಾವ ಸ್ಯಾಲರಿ, ಯೂಟ್ಯೂಬ್ ಪೇಮೆಂಟಾ, ಇಲ್ಲ ಬೇರೆ ಏನಾದರೂ ಇನ್ಕಮ್ ಇದೆಯಾ, ಇಲ್ಲ ಯಾವುದಾದ್ರೂ ಪ್ಯಾಸಿವ್ ಇನ್ಕಮ್ ಇದೆಯಾ, ಏನು ಎತ್ತ ಅಂತ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ನೀವು ತಮ್ಮನೇಲಿ ನೋಡಿದ್ದು ನಿಜ ಆಯ್ತಾ? 3 ವರ್ಷ ಆದ್ಮೇಲೆ ನನಗೆ ಪೇಮೆಂಟ್ ಬಂದಿದೆ ಅನ್ನೋ ತರ ನನಗೆ ಫೀಲ್ ಆಗ್ತಿದೆ. ಬಟ್ ನನಗೆ ಆಲ್ಮೋಸ್ಟ್ 3-4 months ಆದ್ಮೇಲೆ ನನಗೆ ಪೇಮೆಂಟ್ ಬಂದಿರೋದು. ಯಾವ ಪೇಮೆಂಟ್ ಏನು ಎಲ್ಲದನ್ನು ತಿಳಿಸ್ತೀನಿ. ಅಂಡ್ ನನಗೆ ಇವಾಗ ಎಷ್ಟು ಪೇಮೆಂಟ್ ಬಂದಿದೆ ಏನು ಅಂತ ರಿವೀಲ್ ಮಾಡಕ್ ಆಗಲ್ಲ ಆಯ್ತಾ. ಐ ಆಮ್ ವೆರಿ ಸಾರಿ. ಬಿಕಾಸ್ ನಾನು ನಂಬಿರೋ ಅಂಥದ್ದು ಏನಂತ ಅಂದ್ರೆ, ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ತಕ್ಕಂತ ಪ್ರತಿಫಲ ಎಷ್ಟು ಪೇಮೆಂಟ್ ಬರಬೇಕು ಅಷ್ಟು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅಂತ ನಾನು ನಂಬಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಯಾವಾಗ ನನಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಅಂತ ಕಾಯ್ತಾನೆ ಇದ್ದೆ. ಆ್ಯಂಡ್ ಇವತ್ತಿಗೂ ಸಹ ಕಾಯ್ತಾನೆ ಇದ್ದೀನಿ. ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನೀವು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಇವಳಿಗೆ ಇಷ್ಟು ಬೇಗ ಹೇಗೆ ಪೇಮೆಂಟ್ ಸಿಕ್ಕಿದ್ದು ಅಂತ. ಸೊ ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ ನಿಮ್ಮ ಡೌಟ್ಸ್ನ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನನಗೆ ಎಷ್ಟು ಪೇಮೆಂಟ್ ಬಂದಿದೆ, ಎಲ್ಲಿಂದ ಬಂತು ಎಲ್ಲದನ್ನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಷಯನ ನಾನು ಹೇಳಲೇಬೇಕು. ಪ್ರತಿಯೊಂದು ಕೆಲಸಕ್ಕೂ ಅದರಷ್ಟೇ ಆದಂಥ ಸ್ಯಾಲರಿ ಅಂತ ಇರುತ್ತೆ, ಸಂಬಳ ಅಂತ ಇರುತ್ತೆ. ಅಷ್ಟು ಪ್ರತಿಯೊಬ್ಬರಿಗೂ ಸಿಗುತ್ತೆ. ಆ್ಯಂಡ್ ನಾನು ಮಾಡೋ ಕೆಲಸದಲ್ಲಿ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನನಗೆ ಬರೋವಂಥ ಸ್ಯಾಲರಿಯಲ್ಲೂ ನನಗೆ ತುಂಬಾ ಖುಷಿ ಇದೆ. ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಬಟ್ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಪೇಮೆಂಟ್ ಬರುತ್ತೆ ಅಂತ ನನ್ನ ಅನಿಸಿಕೆ. ನನ್ನ ಎಫರ್ಟ್ಸ್ ಮತ್ತು ದೇವ್ರ ಕೃಪೆಯಿಂದ ನನ್ನ ಹತ್ರ ಒಂದು ಒಳ್ಳೆ ಕೆಲಸ ಇದೆ. ಆ್ಯಂಡ್ ಅದಕ್ಕೆ ತಕ್ಕಂತೆ ಒಂದು ಒಳ್ಳೆ ಪೇಮೆಂಟ್ ಸಹ ಬರ್ತಾ ಇರುತ್ತೆ ನನಗೆ ಯಾವಾಗ್ಲೂ. ಸೊ ದೇವರು ನನಗೆ ಎಲ್ಲದನ್ನು ಒಳ್ಳೇದೇ ಮಾಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಎಫರ್ಟ್ಸ್ ಕೂಡ ಅಷ್ಟೇ ಇದೆ. ಅದಕ್ಕೆ ಟಚ್ ವುಡ್ ಯಾರ ದೃಷ್ಟಿನೂ ಬೀಳ್ದಲೇ ಇರಲಿ. ಸೊ ಲೆಟ್ ಮಿ ಟೆಲ್ ಯು, ನನಗೆ ಯಾವ ಪೇಮೆಂಟ್ ಬಂತು, ಎಲ್ಲಿಂದ ಬಂತು, ಎಷ್ಟು ಬಂತು ಅಂತ ಕ್ಲಿಯರ್ ಆಗಿ ಇವಾಗ ಹೇಳ್ತೀನಿ. ಸೊ ತುಂಬ ಹೊತ್ತೇನು ವೇಟ್ ಮಾಡಿಸಲ್ಲ. ಸೊ ಇವಾಗಲೇ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ನೀವೇನಾದರೂ ಕಾರ್ಪೊರೇಟ್ ಜಾಬಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ನೀವು ನನ್ನ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತಂದರೆ ನಿಮಗೆ ಗೊತ್ತೇ ಇದೆ, ನಾನು ರೀಸೆಂಟಾಗಿ ಜಾಬ್ನ ಚೇಂಜ್ ಮಾಡಿದೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನೀವೇನಾದರೂ ನನ್ನ ಲಾಸ್ಟ್ ವೀಡಿಯೋ ನೋಡಿಲ್ಲ, ಇದೇ ನೀವು ನನ್ನ ಫಸ್ಟ್ ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ವೀಡಿಯೋಸು ತುಂಬ ಇದೆ. ಹೋಗಿ ನೋಡಿ ಬನ್ನಿ. ಆಮೇಲೆ ಈ ವಿಡಿಯೋ ನೋಡಿ ನಿಮಗೆ ಆಮೇಲೆ ಅರ್ಥ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ರೀಸೆಂಟ್ ಆಗಿ ಜಾಬ್ನ ಚೇಂಜ್ ಮಾಡಿರೋದ್ರಿಂದ ನನಗೆ ಆಲ್ಮೋಸ್ಟ್, ನಿಮಗೆ ಕಾರ್ಪೊರೇಟ್ ಜಾಬ್ ಅವರಾದ್ರೆ ನಿಮಗೆ ಗೊತ್ತಿರುತ್ತೆ ಆಯ್ತಾ. ಸೊ ಇವಾಗೇನೋ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ಅದು ಇದು ಏನೇನೋ ಒಂದಷ್ಟು ಓದ್ತಾ ಇದ್ದೀನಿ ನಾನು. ಬಟ್ ಸ್ಟಿಲ್ ಗೊತ್ತಿಲ್ಲ. ನಾನು ಕೆಲಸ ಬಿಟ್ಟು ಆಲ್ಮೋಸ್ಟ್ 4 months, ಮೋರ್ ದೆನ್ 4 months ಆಗಿದೆ. ಸೊ ಅವಾಗ ನನಗೆ ಈ ರೂಲ್ಸ್ ಇದ್ದಿದ್ದು ಆಯ್ತಾ. ಸೊ ನೀವು ನೋಟಿಸ್ ಪೀರಿಯಡ್ ಅಲ್ಲಿ ಇರುವಾಗ ನಿಮಗೆ 1 month ಸ್ಯಾಲರಿ ಬರಲ್ಲ. ಆ್ಯಂಡ್ ಎಲ್ಲ ಕಂಪನೀಸಲ್ಲೂ ಇದೇ ರೀತಿ ಇರುತ್ತಾ ಇಲ್ಲ ಏನು ಅಂತ ನನಗೆ ಪ್ರಾಪರ್ ಆಗಿ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಹಾಗೆ ಇದೊಂದು ರೂಲ್ಸ್ ಇದೆ ಮೋಸ್ಟ್ ಆಫ್ ದ ಕಂಪನೀಸಲ್ಲಿ. ಆ್ಯಂಡ್ ನನ್ನ ಕಂಪನಿಯಲ್ಲೂ ಕೂಡ ಇತ್ತು. ಸೊ ಏನಂತ ಹೇಳಿದ್ರೆ, ನೀವು ನೋಟಿಸ್ ಪೀರಿಯಡ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೆ ಲಾಸ್ಟ್ 1 month ಸ್ಯಾಲರಿ ಬರಲ್ಲ ಆಯ್ತಾ. ಸೊ 1 month ಸ್ಯಾಲರಿ ಬರಲ್ಲ. ನೀವು ಕೆಲಸ ಬಿಟ್ಟಾಗ FNF ಜೊತೆಗೆ ಟೋಟಲ್ ಫೈನಲ್ ಸೆಟಲ್ಮೆಂಟ್ ನ ಮಾಡ್ತಾರೆ. ಸೊ ಆ ಸ್ಯಾಲರಿಯಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ನಿಮ್ಮ ಲಾಸ್ಟ್ ಮಂತ್ ಪೇಮೆಂಟ್ ಏನ್ ಮಾಡಿರಲ್ಲ ಅದು, ಅಂಡ್ ಮತ್ತೆ ನಿಮ್ದು ಏನಾದ್ರು ಎಕ್ಸ್ಟ್ರಾ ಪೇಮೆಂಟ್ಸ್ ಎಲ್ಲ ಉಳಿದಿದ್ರೆ, ಲೈಕ್ ಪ್ರಿವಿಲೇಜ್ ಲೀವ್ಸ್ ಏನಾದ್ರು ನೀವು ಯುಟಿಲೈಸ್ ಮಾಡ್ಕೊಳ್ದೇನೆ ಇದ್ರೆ ಅದೆಲ್ಲ ಅದನ್ನು ಸೇರ್ಬಿಟ್ಟು ಟೋಟಲ್ ಆಗಿ ಪೇಮೆಂಟ್ ನ ಮಾಡ್ತಾರೆ. ಸೊ ಅದು FNF ಫೈನಲ್ ಅಲ್ಲಿ ಬರೋದು. ಅದು ಯಾವಾಗ ಬರುತ್ತೆ, ಆಫ್ಟರ್ 45 days ಈ
ಪೇಮೆಂಟ್ ಬರೋದು ಆಯ್ತಾ. ಸೊ ನೀವು ಕೆಲಸ ನೋಟಿಸ್ ಪೀರಿಯಡ್ ಅಲ್ಲಿ ಇದ್ದು ನೋಟಿಸ್ ಪೀರಿಯಡ್ ಎಲ್ಲ ಕ್ಲಿಯರ್ ಮಾಡಿ ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಮುಗಿಸಿ ಅದಾಗಿ ವಿತಿನ್ 45 ಡೇಸ್ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮು 30 ಡೇಸ್ 35 ಡೇಸ್ ಆದ್ಮೇಲೆ ಬರೋದು. ಅದಕ್ಕಿಂತ ಮುಂಚೆ 1 ವೀಕಲ್ಲಿ 7 ಡೇಸ್ 10 ಡೇಸ್ ಅಲ್ಲೆಲ್ಲ ಯಾವತ್ತೂ ಬರಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಸೊ ನನಗೆ ಎಲ್ಲ ಸ್ಯಾಲರಿ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 35-40 ಡೇಸೇ ಆಯಿತು ನನ್ನ ಕೆಲಸ ಬಿಟ್ಟು. ಅದಾದಮೇಲೆ ನನಗೆ ಪೇಮೆಂಟ್ ಬಂದಿದ್ದು. ಸೊ ಅದಾದಮೇಲೆ ನನಗೆ ಇನ್ನೊಂದೇನಂತ ಹೇಳಿದ್ರೆ ನಾನು ಮತ್ತೆ ಅದಾಗಿ ಒಂದು ಸ್ವಲ್ಪ ಮಂತ್ಸ್ ಆದಮೇಲೆ ನಾನು ಬೇರೆ ನ್ಯೂ ಜಾಬಿಗೆ ಕೂಡ ಜಾಯಿನ್ ಆದೆ ಆಯಿತಾ. ಸೊ ಅಲ್ಲಿದ್ದು ಪೇಮೆಂಟ್ ನನಗೆ ಒಟ್ಟಿಗೆನೆ ಎಲ್ಲದನ್ನೂ ಒಟ್ಟಿಗೆನೆ ನೋಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾನು ಏನೂ ಖರ್ಚು ಮಾಡ್ದಲೆ ಹಾಗೇನೆ ಸೇವ್ ಮಾಡಿ ಇಟ್ಟಿದ್ದೆ. ಸೊ ನನ್ನ FNF ಅಮೌಂಟ್ ಅದ್ರ ಜೊತೆಗೆ ನನ್ನ ಲಾಸ್ಟ್ ಮಂತ್ ಸ್ಯಾಲರಿ ಇರುತ್ತಲ್ಲ ನೋಟಿಸ್ ಪೀರಿಯಡ್ದು ಫೈನಲ್ ಮಂತ್ದು ಆ ಸ್ಯಾಲರಿ, ಅದ್ರ ಜೊತೆಗೆ ನನ್ನ ನ್ಯೂ ಕಂಪನಿ ಸ್ಯಾಲರಿ ಎಲ್ಲ ಸೇರಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 4 ಮಂತ್ಸೇನೆ ಆಗ್ತಾ ಬಂತು ಅಂತ ಅನ್ಕೊಳ್ಳಿ. ಸೊ ಆಲ್ಮೋಸ್ಟ್ ಒಂದು 4 ತಿಂಗಳು ಆದಮೇಲೆ ನನಗೆ ಆ ಪೇಮೆಂಟ್ ಬಂದಿದ್ದು. ಸೊ ಅದರಿಂದಾಗಿ ನನಗೆ ಒಂದು ಒಳ್ಳೆ ಪೇಮೆಂಟ್ ಬಂತು ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋನ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಫಿಲ್ ಮಾಡ್ತಿರೋದು. ಬಿಕಾಸ್ ನನ್ಗನ್ಸೋ ಪ್ರಕಾರ ಒಂದು ಮನುಷ್ಯಂಗೆ ಎವ್ರಿ ಮಂತ್ ಸ್ಯಾಲರಿ ಬರ್ತಾ ಇದೆ ಅಂದ್ರೆ ಎಷ್ಟು ಖುಷಿಯಾಗಿರುತ್ತೆ ಲೈಫ್. ಎಲ್ಲದನ್ನು ಲೀಡ್ ಮಾಡ್ಕೊಂಡು ಎಲ್ಲದನ್ನು ನೋಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿರ್ಬೋದು. ಬಟ್ ಅದೇ ಟೈಮಲ್ಲಿ ನಿಮ್ಗೆ ಏನಾದರೂ 1-2-3 ಮಂತ್ಸ್ ಬ್ಲಾಕ್ ಆಗ್ಬಿಟ್ಟಿದ್ದೀರಾ ಅನ್ನೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಈವನ್ ನಿಮ್ಮ ಹತ್ರ ಸೇವಿಂಗ್ಸ್ ಇದೆ ಅಂತ ಅಂದ್ರೂ ಆ ಮನಿ ಫ್ಲೋಯಿಂಗ್ ಇರಲ್ವಲ್ಲ, ಅವಾಗ ಎಷ್ಟು ಫೀಲ್ ಆಗುತ್ತೆ ಅಂತಂದ್ರೆ ಅದು ನಿಮ್ಗೆ ಖರ್ಚು ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಹೋಗ್ತಾ ಇದೆ, ಬರ್ತಿರೋದು ಮಾತ್ರ ಯಾವುದು ಇಲ್ಲ, ಆ ತರ ಫೀಲ್ ಆಗುತ್ತೆ. ಅಂಡ್ ಆ ಪೀರಿಯಡ್ ನನಗೆ ಸ್ವಲ್ಪ ಕಷ್ಟ ಆಗಿತ್ತು. ಬಿಕಾಸ್ ಲೈಕ್ ನನ್ನ ಹತ್ರ ಸೇವಿಂಗ್ಸ್ ಇದ್ರೂ ದುಡ್ಡು ಬರ್ತಾ ಇಲ್ವಲ್ಲ, ನಾನೇನು ಕೆಲಸ ಮಾಡ್ತಿಲ್ವಲ್ಲ ಅಂತೇಳಿ ಒಂದು ಸ್ವಲ್ಪ ಫೀಲ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನನಗೊಂದು ಹೊಸ ಕೆಲಸ ಸಿಕ್ಕಿದ್ಮೇಲೆ ನಾನು ಹುಡ್ಕೊಂಡ್ಮೇಲೆ ಆಮೇಲೆ ಎಲ್ಲದನ್ನು ಆರಾಮಾಗಿ ಹೋಯ್ತು. ಸೊ ಲೈಫ್ ಕೂಡ ಚಿಲ್ಲಾಗಾಯ್ತು. ಆಮೇಲೆ ಎವ್ರಿ ಮಂತ್ ಸ್ಯಾಲರಿ ಬರ್ತಿರೋದು. ಸೊ 1 ಮಂತ್ ಏನಾದರೂ ದುಡ್ಡು ಬಂದಿಲ್ಲ ಕೈಗೆ ಅಂತಂದ್ರೆ ಏನೋ ಆ ನೆಮ್ಮದಿನೇ ಇರಲ್ಲ. ಸೊ ಲೈಫು ಎಲ್ಲದನ್ನು ಕಲಿಸುತ್ತೆ ಅಂತಾರಲ್ಲ ಹಾಗೆ. ಸೊ ಒಳ್ಳೆ ದಿನಗಳು ಇರುತ್ತೆ, ಕೆಟ್ಟ ದಿನಗಳು ಇರುತ್ತೆ ಲೈಫಲ್ಲಿ. ಎಲ್ಲ ಥರದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಲೈಫ್ ಅಂತ ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ. ಆಕ್ಚುಲಿ ನನಗೆ ಪೇಮೆಂಟ್ ಬರೋ ಅಷ್ಟರಲ್ಲಿ 3-4 ಮಂತ್ಸ್ ಆಯಿತು, 3 to 4 ಮಂತ್ಸ್ ಆಯಿತು ಆಯ್ತಾ ಎಲ್ಲ ಪೇಮೆಂಟ್ ಸಿಗೋ ಅಷ್ಟರಲ್ಲಿ. ಅದು ನನಗೆ ಆಲ್ಮೋಸ್ಟ್ 3 ಇಯರ್ಸ್ ಕಳೆದಿದ್ದ ಥರ ಆಗೋಯ್ತು. ಬಿಕಾಸ್ ಲೈಕ್ 3 ಇಯರ್ಸ್ ಟೈಮು ಎಷ್ಟು ಲೇಟಾಗಿ ಹೋಗತ್ತಲ್ವಾ, ಆ ಥರ ನನಗೆ 3 ಮಂತ್ಸ್ ಕಳೀತಾನೆ ಇರಲಿಲ್ಲ ದುಡ್ಡಿಲ್ದಲೆ. ಬಿಕಾಸ್ ಎಲ್ಲೋದ್ರೂ ನೀವು ಸ್ಪೆಂಡ್ ಮಾಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತಂದರೆ ಹೇಗೆ ಸ್ಪೆಂಡ್ ಮಾಡೋದು ಅಲ್ವಾ. ಸೊ ಹಾಗಾಗಿ ನನಗೆ ಲೈಕ್ ಆಲ್ಮೋಸ್ಟ್ 3 ಇಯರ್ಸ್ ಅಂತಾನೆ ಫೀಲ್ ಆಯಿತು. ಅದರಿಂದಾಗಿ ನನ್ನ ಥಂಬ್ನೇಲಲ್ಲಿ 3 ಇಯರ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಡೋಂಟ್ ಮೈಂಡ್ ನನ್ನ ಪೇಮೆಂಟ್ ಯಾವುದು ಏನು ಅಂತ ಎಲ್ಲ ನಿಮ್ಗೆ ಇವಾಗ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಯೂಟ್ಯೂಬ್ನ ಸಕ್ಸಸ್ಗೂ ಸಹ ನಾನು ತುಂಬ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೇಟ್ ಮಾಡ್ತಾ ಇದ್ದೀನಿ ಕೂಡ ಯಾವಾಗ ಬರುತ್ತೆ ಅಂತ. ಎವ್ರಿ ಡೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಎವ್ರಿ ಡೇ ಎಫರ್ಟ್ಸ್ ಆಗ್ತಾ ಇದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ನನ್ನ ಜೊತೆ ಇದ್ದರೆ, ನೀವೆಲ್ಲರೂ ನನ್ನ ಈ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೀವು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಬನ್ನಿ. ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಮುಂದಿನ ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಒಂದು ವಿಷಯ ಏನಂತಂದರೆ, ನನಗೆ ಬ್ಯುಸಿಯಾಗಿರೋದಂದ್ರೆ ತುಂಬ ಇಷ್ಟ. ಯಾವಾಗಲೂ ನನಗೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು, ಏನು ಕೆಲಸ ಇಲ್ಲದೆ ಇರೋದು ಅಂತಂದ್ರೆ ಎಲ್ಲ ಆಗೋದೇ ಇಲ್ಲ ಆಯಿತಾ. ಸೊ ನಾನು ಯಾವಾಗಲೂ ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಯೂಟ್ಯೂಬಲ್ಲಿ ಸೊ ನಾನು ತುಂಬ ಬ್ಯುಸಿಯಾಗಿದ್ದೀನಿ. ಬಟ್ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ, ನನ್ನ ಡೈಲಿ ವ್ಲಾಗ್ಸ್ ಎಲ್ಲ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ವೀಡಿಯೋಸ್ ಎಲ್ಲ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಇವಾಗ ಅನ್ನಿಸ್ಬೋದು ಎಷ್ಟು ಸ್ಯಾಲರಿ ಬಂದಿರ್ಬೋದು ಅಂತ. ಸೊ ನಾನು ಹೇಳ್ತೀನಿ ಯಾವಾಗಾದರೂ ಟೈಮ್ ಬಂದಾಗ. ಆ್ಯಂಡ್ ಇದು ಕಾರ್ಪೊರೇಟ್ ಸ್ಯಾಲರಿ ಆಗಿರೋದ್ರಿಂದ ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ಅದರಿಂದಾಗಿ ನಾನು ಶೇರ್ ಮಾಡೋಕ್ಕಾಗಲ್ಲ. ಐ ಆಮ್ ರಿಯಲಿ ಸಾರಿ. ಸೊ ಬೇರೆ ಏನಾದರೂ ಇತ್ತು ಅಂತಂದರೆ, ಯೂಟ್ಯೂಬ್ ಪೇಮೆಂಟ್ ಏನಾದರೂ ಬಂತು ಅಂತಂದರೆ ಡೆಫಿನೆಟ್ಲಿ ಐ ಆಮ್ ಗೋನಾ ಟೆಲ್ ಯು ಗೈಸ್. ಸೊ ಅದನ್ನಂತೂ ಮಿಸ್ಸೇ ಮಾಡಲ್ಲ. ಸೊ ಆದಷ್ಟು ಎಫರ್ಟ್ಸ್ ಹಾಕಿ ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ಫೈನಲ್ ಆಗಿ ಏನು ಅಂತ ಹೇಳಿದ್ರೆ, ನನ್ನ ಈ ಸ್ಯಾಲರಿ ನನ್ನ 9 to 5 ಜಾಬಿಂದ ಬಂದಿರೋದು. ಸೊ ಯೂಟ್ಯೂಬಿಂದ ಅಲ್ಲ. ಸೊ ಯೂಟ್ಯೂಬ್ದಲ್ಲೂ ಸಹ ನಿಮ್ಮೆಲ್ಲ ಸಹಕಾರ ಸಿಕ್ಕಿ ನನಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದ್ರೆ ಅದರಿಂದ ಸಹ ಆದಷ್ಟು ಬೇಗ ಬರಲಿ. ಆ್ಯಂಡ್ ಬಂದಾಗ ನಿಮ್ಮೆಲ್ಲರ ಹತ್ರ ಇದೇ ಥರ ಒಂದು ವಿಡಿಯೋನ ಫಿಲ್ಮ್ ಮಾಡಿ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ತೀನಿ. ಆ ಖುಷಿನ ನಿಮ್ಗಳ ಜೊತೆನೂ ಸಹ ಹಂಚ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಕಾರ್ಪೊರೇಟ್ ಲೈಫ್ ಬಗ್ಗೆ, ನನ್ನ ಕಾರ್ಪೊರೇಟ್ ಜರ್ನಿ ಬಗ್ಗೆ. ಆ್ಯಂಡ್ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಕಾರ್ಪೊರೇಟ್ ಲೈಫ್ ಬಗ್ಗೆ ಆಗಿರ್ಬೋದು, ಜಾಬ್ಸ್ ಬಗ್ಗೆ ಆಗಿರ್ಬೋದು, ಏನಾದರೂ ಸರಿ. ಸೊ ಕಾರ್ಪೊರೇಟ್ ವಿಷಯದಲ್ಲಿ ಏನಾದರೂ ಕ್ವೆಶನ್ಸ್ ಇತ್ತು ಅಂತ ಅಂದರೆ, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಿಮ್ದು ಏನೇ ಕ್ವೆಶನ್ಸ್ ಇದ್ರು, ಏನೇ ಕ್ವೆರೀಸ್ ಇದ್ರು ನಾನು ಆನ್ಸರ್ ಮಾಡ್ತೀನಿ. ಇನ್ ಕೇಸ್ ವಿಡಿಯೋ ಮೂಲಕ ಬೇಕು ಅಂತ ಅಂದ್ರೂ ಸಹ, ವಿಡಿಯೋ ಮೂಲಕ ಹೇಳೋ ಅಷ್ಟೇನಾದರೂ ಇತ್ತು ಅಂತ ಹೇಳಿದ್ರೆ ಒಂದು ವಿಡಿಯೋನು ಸಹ ಫಿಲ್ ಮಾಡ್ತೀನಿ ನಿಮಗಾಗಿ. ಸೊ ಆ ಥರ ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಡ್ರಾಪ್ ಯೋರ್ ಕಮೆಂಟ್. ಸೊ ಇದಾಗಿ
ಆಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್ ಅಂಡ್ ಶೇರ್ ವಿತ್ ಯರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye bye.